ಹಲೋ ಸ್ಟೂಡೆಂಟ್ಸ್, ಇವತ್ತು PUC ಸೆಕೆಂಡ್ ಇಯರ್ಗೆ ಸಂಬಂಧಿಸಿರ್ತಕ್ಕಂಥ ಒಂದು ಟೈಪ್ ಆಫ್ ಕ್ವಶನ್ಸ್ ಅನ್ನು ಬಿಡಿಸ್ಕೊಡ್ತೀನಿ. 2025ದಲ್ಲಿ ಸ್ವಲ್ಪ ಕೇಳೋ ರೀತಿ ಬದಲಾಗಿದೆ ಅಷ್ಟೇ, ಬಟ್ ಈ ಕ್ವಶನ್ ಇದೆ. ಕೇಳೋ ರೀತಿ ಸ್ವಲ್ಪ ಬದಲಾಗಿದೆ. ಮ್ಯಾಚಿಂಗ್ ಮಾಡ್ಲಿಕ್ಕೆ ಕೊಡ್ತಾರೆ. ಇಲ್ಲೇನಿಲ್ಲ, ಈ ತರ ಬ್ಲ್ಯಾಂಕ್ ಇಟ್ಟಿರ್ತಾರೆ, ಬ್ಲ್ಯಾಂಕ್ನಾಗ ನಾವು ಫಿಲ್ಅಪ್ ಮಾಡಬೇಕು. ಏನಿದು ಕ್ವಶನ್ ಅಂದ್ರೆ, ವಾಟ್ ಡೂ ದ ಅಂಡರ್ಲೈನ್ಡ್ ವರ್ಡ್ಸ್ ಇನ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ರೆಫರ್ ಟು? ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಇಲ್ಲಿ. ಇದರೊಳಗೆ ಯಾವುದೋ ಒಂದು ವಿಷಯ ಇರ್ತದೆ. ಇದರೊಳಗೆ ನೌನ್ಸ್ ಬಂದಿರ್ತದೆ, ಪ್ರನೌನ್ ಇರ್ತಾವಲ್ಲ, ಪ್ರನೌನ್ ಇರ್ತಾವ ನೋಡ್ರಿ. ಹಿ ಅನ್ನೋದೊಂದು ಪ್ರನೌನು, ವಿಚ್ ಅನ್ನೋದೊಂದು ಪ್ರನೌನು, ಇಟ್ ಅನ್ನೋದೊಂದು ಪ್ರನೌನು, ವೇರ್ ಅನ್ನೋದೊಂದು ಪ್ರನೌನು. ಈ ಪ್ರನೌನುಗಳು ಯಾವುದೋ ಒಂದು ನೌನಿನ ಬದಲಾಗಿ ಬಂದಿರ್ತವೆ. ಈಗ ಗಣೇಶ್ ಈಸ್ ಎ ಟೀಚರ್ ಅಂಡ್ ಹಿ ಟೀಚಸ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿರಿ. ಹಿ ಏನಾಗ್ತದ, ಪ್ರನೌನ್ ಆಗ್ತದ. ಆ ಹೀನ ಕೊಡ್ತಾರೆ ಇಲ್ಲಿ. ನಾವೇನ್ ಮಾಡ್ಕೋಬೇಕು, ಹಿ ಸ್ಟ್ಯಾಂಡ್ಸ್ ಫಾರ್ ಹೂಮ್ ಅಂತೇಳಿ ನಾವು ಬರಿಬೇಕಾಗ್ತತಿ. ಅಂದ್ರೆ ಹಿ ಅಂತ ಅವ್ರು ಕೊಡ್ತಾರ, ಗಣೇಶ ಅಂತ ನಾವು ಬರಿಬೇಕು. ಈ ತರದ ಕ್ವಶನ್ ಇದು. ಇಂಥದ್ದು ಇವತ್ತು 4 ಮಾರ್ಕ್ಸಿನ ಕ್ವಶನ್ ಇದು 2019 ಕೇಳಿದಂಥ ಕ್ವಶನ್. ಮೇನ್ ಎಕ್ಸಾಮ್ ಇದು ಅಂದ್ರೆ ಮಾರ್ಚ್ ಎಕ್ಸಾಮ್. 2019 ಸಪ್ಲಿಮೆಂಟರಿ ಎಕ್ಸಾಮ್, 2020 ಮಾರ್ಚ್ ಎಕ್ಸಾಮ್, 2020 ಸಪ್ಲಿಮೆಂಟರಿ ಎಕ್ಸಾಮ್. ಸ್ಟೂಡೆಂಟ್ಸ್, ಇವತ್ತಿನ ದಿವಸ ನಿಮಗೆ ಎಷ್ಟು ಬಿಡಿಸ್ಕೊಡ್ತೀನಿ, ಒಂದು 4 ಕ್ವಶನ್ ಪೇಪರ್ ಬಿಡಿಸ್ಕೊಡ್ತೀನಿ. ಇವತ್ತು ಮಾಡರ್ನ್ ಕ್ವಶನ್ ಪೇಪರ್ ಹೆಂಗಿರ್ತಾನೋ ಸ್ವಲ್ಪ ನೋಡ್ಬಿಡಲ್ಲ. ಇದು 2025 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಾರ. ಈ ತರ ಇರ್ತದ್ರಿ. ಅಲ್ಲೇನ್ ಕೊಟ್ಟಾರ, ಒಂದು ವರ್ಡ್ ನೌನ್, ಪ್ರನೌನ್ ಕೊಡ್ತಾರ, ಅದಕ್ಕೆ ನೌನ್ ನಾವು ಬರಿಬೇಕು. ಇಲ್ಲೇ ಪ್ರನೌನ್ ಒಂದ್ ಕಡೆ ಕೊಡ್ತಾರ, ನೌನು ಒಂದ್ ಕಡೆ ಕೊಡ್ತಾರ, ಮ್ಯಾಚಿಂಗ್ ಮಾಡ್ಬೇಕು ನಾವು. ಮ್ಯಾಚಿಂಗ್ ಅದ ಕ್ವಶನ್ ಈ ಟೈಪ್ ಕೇಳ್ತಾರೆ. ಇವಾಗ ಕೇಳೋ ಟೈಪ್ ಚೇಂಜ್ ಆಗಿದೆ 2025ದಲ್ಲಿ. ಇದು 2019ದಲ್ಲಿ 20ದಲ್ಲಿ ಹಂಗಿತ್ತು. ಒಂದು ವರ್ಡ್ ಕೊಡ್ತಿದ್ರು, ಪ್ರನೌನ್ ಕೊಡ್ತಿದ್ರೆ, ಇನ್ನೊಂದು ಡ್ಯಾಶ್ ಇಡ್ತಿದ್ರು. ಆ ನೌನ್, ಅದು ಡ್ಯಾಶ್ನಲ್ಲೇ ನಾವು ನೌನನ್ನ ತುಂಬಬೇಕಾಗ್ತಿತ್ತು. ಇವಾಗ ಏನ್ ಮಾಡ್ತಾನ, ಪ್ರನೌನ್ ಏನ್ ಮಾಡ್ತಾರ, ಪ್ರನೌನನ್ನ ಒಂದ್ ಕಡೆ ಕೊಡ್ತಾರ್ರಿ. ಎ ಲಿಸ್ಟ್ ಒಳಗ ಇಲ್ಲ ಐತ್ ನೋಡ್ರಿ, ಎ ಲಿಸ್ಟ್ ಒಳಗ ಪ್ರನೌನ್ಸ್. ಇಲ್ಲಿ ಬಂದಿರತಕ್ಕಂಥ ಪ್ರನೌನ್ ಐ, ವಿಚ್, ಹೂ, ದೇರ್ ಕೊಡ್ತಾರ. 5 ಕೊಡ್ತಾರ. ಇನ್ನೊಂದು 8 ಒಂದು ಐತ್ ನೋಡ್ರಿ. 5 ಮಾರ್ಕ್ಸ್ ಕ್ವಶನ್ ಇದ್ರಿ. ಸ್ವಲ್ಪ 5 ಮಾರ್ಕ್ಸ್ ಕೊಟ್ಟಿರ್ತಾರ. ಅದರ ಆಪ್ಷನ್ಸ್ ಈ ಕಡೆ ಬಿ ಒಳಗೆ ಏನ್ ಕೊಡ್ತಾರ, 6 ಒಂದು ಎಕ್ಸ್ಟ್ರಾ ಕೊಟ್ಟಿರ್ತಾರ. ನಾವೇನ್ ಮಾಡ್ಕೋಬೇಕು, ಮ್ಯಾಚ್ ಮಾಡಿ ಇಂತೆ ಮಾಡ್ಬೇಕ್ರಿ. ಎಕ್ಸ್ಟ್ರಾ ಇದ್ದದ್ದು ಬಿಟ್ಟು ಬಿಡ್ಬೇಕ್ರಿ. ಇವತ್ತು ಹಿಂಗತೆ ಬರಿಬೇಕಾಗಿದೆ. ಬಟ್ ಇದನ್ನೇ ಕೇಳೋ ರೀತಿ ಅಷ್ಟೇ, ಬರೆಯೋ ರೀತಿ ಅಷ್ಟೇ ಬದಲು. ಸ್ಟಡಿ ಅದೇ. ವಿಚ್ ಅಂದ್ರೆ ಆಯ್ ಅಂದ್ರೆ ಯಾರು ಬರಿಬೇಕ್ರಿ, ವಿಚ್ ಅಂದ್ರೆ ಏನು ಬರಿಬೇಕ್ರಿ, ಹೂ ಅಂದ್ರೆ ಯಾರು ಬರಿಬೇಕ್ರಿ, ಇಟ್ ಅಂದ್ರೆ ಏನು ಬರಿಬೇಕು, ದೇರ್ ಅಂದ್ರೆ ಯಾರು ಬರಿಬೇಕ್ರಿ. ಇದನ್ನ ಇವ್ ಕೇಳೋ ಟೈಪ್ ಹೀಗಿದೆ ಅದಾರ ಇವತ್ತಿನ ಕಾಲದೊಳಗೆ. ಈ ತರ ಅದಾರ. ಇವನ್ನೆಲ್ಲ ಮಾಡಿನ್ರಿ, ಹಾಕಿ ನೋಡ್ರಿ, ಬಿಟ್ಟೇನ್ರಿ. ಈಗಾಗಲೇ ವಿಡಿಯೋದನ್ನ ಹಾಕಿ ಬಿಟ್ಟೇನೆ. ಇವನ್ನೆಲ್ಲ 1-2-3 ವಿಡಿಯೋಗಳನ್ನ ಮಾಡಿ ಬಿಟ್ಟೇನೆ. ಇವನ್ನೆಲ್ಲ ನೋಡ್ಬೋದ್ರಿ ನೀವು. ಕ್ವಶನ್ ನಂಬರ್ ಕೂಡ ಚೇಂಜ್ ಆಗಿದೆ ಇವತ್ತು. ಈ ತರ ಕ್ವಶನ್ ಕೇಳ್ತಾರ. ಇವನ್ನೆಲ್ಲ ಮಾಡಿಬಿಟ್ಟಿನಿ ಸ್ಟೂಡೆಂಟ್ಸ್. 2015 ಮಾಡ್ಕೋತ ಬಂದಿನಿ. 2000 ಒಂದು 2-3 ವಿಡಿಯೋ ಆಗೈತಿ ನನಗನ್ಸಿದ ಮಟ್ಟಿಗೆ. ಅಂದ್ರ ಇಲ್ಲಿವರೆಗೂ ಮಾಡೀನಿ. ಈಗ ಆಲ್ರೆಡಿ 2019 ತನಕ ಮಾಡೀನಿ. 2019 2 ಬಂದವಲ್ಲ ಕ್ವಶನ್ ಪೇಪರ್. ಅಂದ್ರೆ ಒಂದ್ಸಲ ಅದೇನು ಕ್ವಶನ್ ಪೇಪರ್ ಏನೋ ಆಯ್ತು, ಮತ್ತೊಂದು ಎಕ್ಸಾಮ್ ನಡೆಸಿದ್ರು, ಮತ್ತೊಂದು ಕ್ವಶನ್ ಪೇಪರ್ ಬಂತು. ಅಥವಾ ಕರೋನಾ ಟೈಮ್ದಲ್ಲಿ ಹಂಗೇನೋ ಆಯ್ತು, ಏನೋ ಆತ್ರಿ ಅದು. ಹಿಂಗಾಗಿ 2 ಕ್ವಶನ್ ಪೇಪರ್ ಬಂದವ. 2 ಮಾರ್ಚ್ ಅದ ನೋಡ್ರಿ. ಇದು ಮಾರ್ಚ್ ಐತಿ, ಇದು ಮಾರ್ಚ್ ಐತಿ. 2000 ಮಾರ್ಚ್ 19, ಇದು 2000 ಮಾರ್ಚ್ 19. ಇದನ್ನ ಬಿಡಿಸಿನ. ಈಗ ಇದನ್ನ ತಗೊಂತೀನಿ ನೋಡ್ರಿ. ಇವತ್ತು ಹೆಡ್ಡಿಂಗ್ ಈ ತರ ಇರ್ತದೆ ಅಲ್ಲಿ. ಬಟ್ ಮಾಡೆಲ್ ಇವತ್ತಿನ ದಿವಸ 2025ದಲ್ಲಿ ಬೇರೆ ಇದೆ. ಬರ್ರಿ ಬಿಡಿಸೋಣ.
ಪ್ಯಾಸೇಜ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇಲ್ಲಿ ಬಂದಿರತಕ್ಕಂಥ ಈ ಯಾರು ಅಂತ ಗೊತ್ತಾಗ್ತದೆ ನಮಗೆ. ಇಲ್ಲಿ ಬಂದಿರತಕ್ಕಂಥ ವೇರ್ ಅಂದ್ರೆ ಏನು, ಒಂದು ಪ್ಲೇಸ್ ಇರ್ತದೆ ಅದು ಗೊತ್ತಾಗ್ತದೆ. ವಿಚ್ ಅಂದ್ರೆ ಏನೋ ಒಂದು ವಸ್ತು ಇರ್ತದೆ ಅದು ಗೊತ್ತಾಗ್ತದೆ. ಇಟ್ ಅಂದ್ರೆ ಏನೋ ಒಂದು ವಸ್ತು ಇರ್ತದೆ ಅದು ಗೊತ್ತಾಗ್ತದೆ. ಪ್ಯಾಸೇಜ್ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ರೀ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೇಬೇಕು, ಇಲ್ದಿದ್ರೆ ಗೊತ್ತಾಗಲ್ಲ. ಒನ್ ಫೈನ್ ಡೇ ಎ ವೆಲ್ದಿ ಮ್ಯಾನ್, ಓಕೆ ಏನಾಗ್ತ ಹೇಳ್ರಿ, ಡ್ರೋ ಔಟ್ ಆಫ್ ದ ಗ್ರೇಟ್ ಸಿಟಿ ಇನ್ ವಿಚ್ ಹಿ ಲಿವ್ಡ್. ಡ್ರೋ ಅಂದ್ರೆ ಡ್ರೈವ್ ರೋಡ್ ಇವಣ್ಣ, ಕಾರ್ನಾಗ ಬರ್ತಾನ್ರಿ, ಹೊಡ್ಕೊಂಡು ಬರ್ತಾನ, ಕಾರ್ನಾಗ ಹತ್ಕೊಂಡು ತಮ್ಮೂರೊಂದು ಯಾವುದೋ ಗ್ರೇಟ್ ಸಿಟಿ ಇತ್ತು, ಆ ಸಿಟಿ ಹೊರಗಡೆ ಬರ್ತಾನ. ಹಿ ವಾಸ್ ಸ್ಪೀಡಿಂಗ್, ಹಿ ಅಂದ್ರೆ ಯಾರ್ರಿ, ವೆಲ್ದಿ ಮ್ಯಾನ್. ಇದನ್ನ ನಾವು ಮಾಡ್ಬೇಕಾದತ್ತೆ. ಹಿ ವಾಸ್ ಸ್ಪೀಡಿಂಗ್ ಅಲಾಂಗ್ ಇನ್ ಟು ದಿ ಕಂಟ್ರಿ ಸೈಡ್. ಸಿಟಿಯಿಂದ ಹೊರಗೆ ಬಂದು ಕಂಟ್ರಿ ಸೈಡ್ ನಾಗ ಹೊಂಟಿದ್ರು, ಹಳ್ಳಿಗಾಡು ಪ್ರದೇಶ ಕಂಟ್ರಿ ಸೈಡ್ ಅಂದ್ರ. ವೇರ್ ಹಿ ಸಾ ಎ ಫಾರ್ಮರ್, ವೇರ್ ಅಂದ್ರೆ ಆ ಕಂಟ್ರಿ ಸೈಡ್ ಒಳಗ, ವೇರ್ ಕಂಟ್ರಿ ಸೈಡ್. ಹಿ ಸಾ ಎ ಫಾರ್ಮರ್, ಒಬ್ಬ ಫಾರ್ಮರ್ ಅನ್ನು ನೋಡಿದ. ದ ಫಾರ್ಮರ್ ವಾಸ್ ಲೀಡಿಂಗ್ ಎ ಹಾರ್ಸ್, ಒಂದು ಹಾರ್ಸ್ ನಡ್ಕೊಂಡು ಹೊಂಟಿದ್ದ, ಅದ್ರ ಮ್ಯಾಗ ಹತ್ಕೊಂಡು ಹೊಂಟಿದ್ದಲ್ಲ, ಅದನ್ನ ಕೈಯಿಂದ ನಡೆಸ್ಕೊಂಡು ಹೊಂಟಿದ್ದ. ವಿಚ್ ವಾಸ್ ವೆರಿ ಬ್ಯೂಟಿಫುಲ್, ವಿಚ್ ಅಂದ್ರೆ ಏನಿಲ್ಲ ಆ ಹಾರ್ಸ್, ಹಾಗಾದ್ರೆ ವಿಚ್ ಹಾರ್ಸ್, ವಿಚ್ ವಾಸ್ ವೆರಿ ಬ್ಯೂಟಿಫುಲ್, ಕುದುರೆ ಬಹಳ ಬ್ಯೂಟಿಫುಲ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇಟ್ ವಾಸ್ ಬ್ಲೈಂಡ್, ಆದರೆ ಪಾಪ ಸುಂದರವಾದ ಕುದುರೆ ಅದು ಕುರುಡಾಗಿತ್ತು. ಇಟ್ ಅಂದ್ರೆ ಏನಿಲ್ಲ ಮತ್ತೆ ಹಾರ್ಸ್ ಆಗ್ತೈತಿ, ಅರ್ಥ ಮಾಡ್ಕೋಬೇಕು ನೋಡ್ರಿ. ಹಿ ಎ ವೆಲ್ದಿ ಮ್ಯಾನ್, ವೇರ್ ಕಂಟ್ರಿ ಸೈಡ್, ವಿಚ್ ಹಾರ್ಸ್, ಇಟ್ ಹಾರ್ಸ್. He a wealthy man, where along the countryside, the countryside, which horse, it horse. Okay students, heading ಒಂದ್ಸಲ ಅಷ್ಟೇ ತಗೊಂಡೆ ನಾನು, ಹೆಡ್ಡಿಂಗ್ ಒಂದ್ಸಲ ತಗೊಂಡೇನೆ, ಆಮೇಲೆ ಕ್ವಶನ್ಸ್ ತಗೊಂಡ್ಬಿಟ್ಟು ಇದ ಹೆಡ್ಡಿಂಗ್ ಕಾಮನ್ ಇರ್ತದೆ. ಇಲ್ಲಿ ಬರ್ರಿ, ಸಾಹು ಪ್ರಾಪರ್ ನೌನ್, ಇದೊಂದು ಹೆಸರು ಯಾರ್ದೋ ಒಬ್ಬರು. ಡಿಸೈನ್ಸ್ ಪ್ಲಾನ್ ಮಾಡ್ತಾರ, ಏನನ್ನು ಪ್ಲಾನ್ ಮಾಡ್ತಾರೆ ಅವರು, ಸರ್ ಎಂ ವಿಶ್ವೇಶ್ವರ ಅವರು ಡಿಸೈನ್ಡ್ KRS ಆ ತರಹ. ಸಾಹು ಡಿಸೈನ್ಸ್ ದ ಟ್ರೋಫೀಸ್, ಓಹೋ ಟ್ರೋಫೀಸ್ ಈ ಸ್ಪೋರ್ಟ್ಸ್ ಪರ್ಸನ್ ಕೊಡ್ತಾರಲ್ಲ ಟ್ರೋಫೀಸ್. ಹ್ಯಾಂಡೆಡ್ ಓವರ್ ಟು ದ ವಿನ್ನರ್ಸ್, ಯಾರಿಗೆ ಕೊಡ್ತಾರ ಆ ಟ್ರೋಫೀಸ್ ಅನ್ನ, ವಿನ್ನರಿಗೆ ಕೊಡ್ತಾರ. ಆ ಟ್ರೋಫೀಸ್ ಗಳನ್ನ ಡಿಸೈನ್ ಮಾಡ್ತಾರೆ, ಹಿಂಗಿರ್ಬೇಕು ಅಂದ್ರೆ ಚಂದ ಆಗ್ತೈತಿ, ಹಿಂಗಿರ್ತಾವ ಡಿಸೈನ್ ಮಾಡ್ಕೊಡ್ತಾರ, ಮುಂದೆ ಅದನ್ನ ಮಾಡಿಸ್ತಾರ. ದೀಸ್ ಆರ್ ಪ್ರೆಸೆಂಟೆಡ್, ದೀಸ್ ಅಂದ್ರೆ ಅವನ್ ಕೊಡ್ತೀವಲ್ಲ, ಕೊಡುವಂತವೇನು, ವಿನ್ನರ್ಸ್ ಕೊಡ್ತೀವೋ ಟ್ರೋಫೀಸ್ ಕೊಡ್ತೀವೋ, ಟ್ರೋಫೀಸ್. ದೀಸ್ ಅಂದ್ರೆ ಟ್ರೋಫೀಸ್ ಯಾರಿಗೆ ಕೊಡ್ತೀವಿ, ಟು ದೆಮ್, ದೆಮ್ ಅಂದ್ರೆ ಇಲ್ಲಿ ವಿನ್ನರ್ಸ್. ದೀಸ್ ಆರ್ ಪ್ರೆಸೆಂಟೆಡ್ ಟು ದೆಮ್ ವಿತ್ ಎ ಗ್ರ್ಯಾಂಡ್ ಸೆರೆಮನಿ, ಅವುಗಳನ್ನ ಅವರಿಗೆ ಗ್ರ್ಯಾಂಡ್ ಸೆರೆಮನಿ ಮಾಡ್ತಾ ಕೊಡ್ತಾರೆ. ಅವುಗಳನ್ನ ಅಂದ್ರೆ ಟ್ರೋಫೀಸ್, ಅವ್ರಿಗೆ ಅಂದ್ರೆ ವಿನ್ನರ್ಸ್. ದೋ ರವಿ ಅಂತ ಸಾಹು ಅಂತ ಆಗ್ಬೇಕಿಲ್ಲಿದು, ರವಿ ಅಂತ ಆಗಿದೆ, ಸ್ವಲ್ಪ ಸಾಹು ಅಂತ ಮಾಡ್ಬೇಕ್ರಿ ಅದನ್ನು. ದೋ ಸಾಹು ವಾಸ್ ನಾಟ್ ಎ ಸ್ಪೋರ್ಟ್ಸ್ ಮ್ಯಾನ್, ಏನ್ ಡಿಸೈನ್ ಮಾಡ್ತಾರಲ್ಲ ಟ್ರೋಫೀಸ್ ಅನ್ನ, ಅವ್ರೇನ್ ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ, ಆದರೆ ಅವನ ಪ್ಯಾಷನ್ ಏನದಲ್ಲ, ಅವನಂದ್ರೆ ಯಾರಾಗ್ತತಿ, ಸಾಹು ಅಂತ ಆಗ್ತತಿ, ಸಾಹು ಅಂತ ಆಗ್ತತಿ. ದೋ ಸಾಹು ವಾಸ್ ನಾಟ್ ಎ ಸ್ಪೋರ್ಟ್ಸ್ ಪರ್ಸನ್, ಸ್ಪೋರ್ಟ್ಸ್ ಮ್ಯಾನ್, ಹಿಸ್ ಪ್ಯಾಷನ್ ಫಾರ್ ಡಿಸೈನಿಂಗ್ ದ ಟ್ರೋಫೀಸ್ ಈಸ್ ಔಟ್ಸ್ಟ್ಯಾಂಡಿಂಗ್. ಗ್ರೇಟ್, ಏನ್ ಸ್ಪೋರ್ಟ್ಸ್ ಪರ್ಸನ್ ಅಲ್ಲ, ಆದ್ರೂ ಸಹಿತ ಬಹಳ ಪ್ಯಾಷನ್, ವ್ಯಾಮೋಹ ಬಹಳ ಇತ್ತು ಅವ್ರದ್ದು. ಇಲ್ಲೇ ಹಿಜ್ ಅಂದ್ರೆ ಸಾಹು. ಹಿ ಹ್ಯಾಸ್ ಹಿಸ್ ವರ್ಕ್ಶಾಪ್, ಎಲ್ಲಿದೆ ಇದ್ರ ಮಾಡ್ತಕ್ಕಂಥ ವರ್ಕ್ಶಾಪ್ ಎಲ್ಲಿ ಇಟ್ಕೊಂಡರು, ಇನ್ ಭುವನೇಶ್ವರ, ಭುವನೇಶ್ವರ. ವೇರ್ ಹಿ ಹ್ಯಾಸ್ ಬಿನ್ ಲಿವಿಂಗ್ ಸಿನ್ಸ್ ಚೈಲ್ಡ್ಹುಡ್, ಅಲ್ಲೇ ಅಂದ್ರೆ ಭುವನೇಶ್ವರದಲ್ಲೇ, ವೇರ್ ಅಂದ್ರೆ ಭುವನೇಶ್ವರ. ಹಾಗಾದ್ರೆ ಏನಾಗ್ತದ, ದೀಸ್ ಅಂದ್ರೆ ಟ್ರೋಫೀಸ್, ದೆಮ್ ಅಂದ್ರೆ ವಿನ್ನರ್ಸ್, ಹಿಜ್ ಸಾಹು ಅಂತ ಬೇಕು, ಇಲ್ಲಿ ರವಿ ಅಂತ ಮಾಡೀನಿ.
ಅದನ್ನು ಸ್ವಲ್ಪ ತಿದ್ದುಪಡಿ ಮಾಡ್ತೇನೆ. ಸಾವು. ಮತ್ತೆ ವೇರ್ ಅಂದ್ರೆ ಭುವನೇಶ್ವರ. ಓಕೆ, ಸರಿನಾ? ಅವಾಗಿನ ಕಾಲದೊಳಗ ಈ ರೀತಿ ಬರಿಬೇಕಾಗ್ತಿತ್ತು. ಇವಾಗ ಏನ್ ಮಾಡ್ತಾರ, ದೀಸ್, ದೆಮ್, ಹಿಸ್, ಹೇರ್ ಎ ಲಿಸ್ಟ್ ಕೊಡ್ತಾರ. ಇವನ್ನ ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ಅದಾವ ಬಿ ಲಿಸ್ಟ್ ಕೊಡ್ತಾರೆ. ನಾವು ಮ್ಯಾಚ್ ಮಾಡ್ಬೇಕು ಇವತ್ತಿನ ಕಾಲದೊಳಗೆ, ಅಷ್ಟೇ ಡಿಫರೆನ್ಸ್. ಮತ್ತು ಕ್ವಶನ್ಸ್ ಅದಾವ, ಅವನ್ನೆಲ್ಲ ಮಾಡ್ಕೊಂಡು ಕೂಡಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ಮೆಥಡ್ ಅಷ್ಟೇ ಮಾಡೋದು, ಮೆಥಡ್ ಅಷ್ಟೇ ಚೇಂಜ್. ಇವನ್ನ ಎ ಲಿಸ್ಟ್ನಾಗ ಕೊಡ್ತಾರೆ, ಬಿ ಲಿಸ್ಟ್ನಾಗ ಇವನ್ ಕೊಟ್ಟಿರ್ತಾರ, ಬಟ್ ಜಂಬಲ್ಡ್ ಮ್ಯಾನರ್ದೊಳಗೆ ಕೊಟ್ಟಿರ್ತಾರೆ, ಹಿಂದೆ ಮುಂದೆ ಕೊಟ್ಟಿರ್ತಾರೆ. ನಮ್ಮ ಡ್ಯೂಟಿ ಏನಂದ್ರೆ ಅವುಗಳನ್ನ ಮ್ಯಾಚ್ ಮಾಡೋದು ಇವತ್ತಿನ ಕಾಲದ್ದು. ಓಕೆ, ಮತ್ತೊಂದು ತಗೋತೇನೆ. ಎರಡಾಯ್ತು ಈಗ. 2020 ಕೇಳಿದಂತ ಕ್ವಶನ್ ಅದು. ಹ್ಯುಯೆನ್ ಸ್ಯಾಂಗ್ ಕೇಮ್ ಟು ಇಂಡಿಯಾ ಟು ಲರ್ನ್ ಅಬೌಟ್ ದ ಪೀಪಲ್ ಹೂ ಲಿವ್ಡ್ ಹಿಯರ್. ಪೀಪಲ್ ಅಂದ್ರೆ ಹೂ ಅಂದ್ರೆ ಪೀಪಲ್, ಲಿವ್ಡ್ ಹಿಯರ್ ಅಂದ್ರೆ ಇಂಡಿಯಾ. ಹ್ಯುಯೆನ್ ಸ್ಯಾಂಗ್ ಚೈನಾದಿಂದ ಬರ್ತಾರ, ಅವರು ಇಂಡಿಯಾಕ್ಕೆ ಬರ್ತಾರ. ಎದಕ್ಕಂದ್ರ ಜನರ ಬಗ್ಗೆ. ಯಾವ ಜನರು? ಇಂಡಿಯಾದಲ್ಲಿ ವಾಸ ಮಾಡೋ ಜನರು. ಹೂ ಅಂದ್ರೆ ಪೀಪಲ್, ಲಿವ್ಡ್ ಹಿಯರ್ ಅಂದ್ರೆ ಇಂಡಿಯಾ. ಹಿ ಕೇಮ್ ವಾಕಿಂಗ್, ಓಹೋ ಗ್ರೇಟ್ ಅಲ್ರಿ, ಥ್ರೂ ದ ಮೌಂಟೇನ್ಸ್ ಫೇಸಿಂಗ್ ಆಲ್ ಆಡ್ಸ್. ಓಹೋ ಗ್ರೇಟ್. ಹಿ ವಾಸ್ ಆಲ್ವೇಸ್ ಡ್ರೆಸ್ಡ್, ಹಿ ಅಂದ್ರೆ ಯಾರಿಲ್ಲ, ಹ್ಯುಯೆನ್ ಸ್ಯಾಂಗ್. He was always dressed in a strange attire. Attire ಅಂದ್ರೆ ಡ್ರೆಸ್, ಒಂಥರ ವಿಚಿತ್ರ ಬಟ್ಟೆ. ಒಂದು ಉಪೇಂದ್ರ ಹಾಕೊಂತಾರಲ್ಲ ಆ ತರಹ ವಿಚಿತ್ರ ಬಟ್ಟೆ ಹಾಕೊಂಡ್ ಬರ್ತಿದ್ರು ಅವರು. ಅಂಡ್ ದಿಸ್, ಅವ ಆ ತರ ಬಟ್ಟೆ ಹಾಕಿಕೊಳ್ಳುವಿಕೆ, ಡ್ರೆಸ್ಸಿಂಗ್ ಇನ್ ಅ ಸ್ಟ್ರೇಂಜ್ ಅಟೈರ್, ಅಮ್ಯೂಸ್ಡ್ ಪೀಪಲ್ ಅರೌಂಡ್ ಹಿಮ್. ಅವನ ಸುತ್ತಮುತ್ತ ಇರ್ತಕ್ಕಂಥ ಜನರಿಗೆ ಮಜಾ ಕೊಡ್ತಿರ್ತಾವ. ಡ್ರೆಸ್ ನೋಡ್ಲಿ, ಇವ್ ಡ್ರೆಸ್ ನೋಡ್ಲಿ ಹೆಂಗ್ ಹಾಕೊಂಡ ನೋಡ್ಲಿ, ಹೆಂಗ. ದಿಸ್ ಅಂದ್ರೆ ಅವನ್ ಡ್ರೆಸ್, ಇಲ್ಲಕಂದ್ರ ಡ್ರೆಸ್ಸಿಂಗ್ ಇನ್ ಸ್ಟ್ರೇಂಜ್ ಅಟೈರ್, ಇಲ್ಲಕಂದ್ರ ಸ್ಟ್ರೇಂಜ್ ಅಟೈರ್. ಹಾಗಾದ್ರೆ ಏನ್ ಮಾಡ್ಬೇಕ್ರಿ? ಹೂ ಪೀಪಲ್, ಹಿಯರ್ ಇಂಡಿಯಾ. ಹಿ ವಾಸ್ ಆಲ್ವೇಸ್ ಡ್ರೆಸ್, ಹಿ ಹ್ಯುಯೆನ್ ಸ್ಯಾಂಗ್. ದಿಸ್ ಹಿಸ್ ಡ್ರೆಸ್, ಪೀಪಲ್, ಇಂಡಿಯಾ, ಹ್ಯುಯೆನ್ ಸ್ಯಾಂಗ್, ಡ್ರೆಸ್ಸಿಂಗ್ ಇನ್ ಸ್ಟ್ರೇಂಜ್ ಅಟೈರ್. ಹೆಂಗಾರ ಬರ್ರಿ, ಇಲ್ಲಕಂದ್ರ ಸ್ಟ್ರೇಂಜ್ ಅಟೈರ್ ಅಷ್ಟ ಬರ್ರಿ. ಇವತ್ತಿನ ವಿಡಿಯೋದಲ್ಲಿ ಇದು ಲಾಸ್ಟ್ ಮಾಡಿಕೊಟ್ಬಿಡ್ತೀನಿ. ಸಪ್ಲಿಮೆಂಟರಿ ಎಕ್ಸಾಮ್ 2020 ಕೇಳಿದಂತ ಕ್ವಶನ್ ಇದು. ಹೆಣ್ಣ ಮಾಲ್ತಿ ಹೊಲ್ಲ ವಾಸ್ ಅ ಸ್ಮಾಲ್ ಗರ್ಲ್. ಶಿ ವಾಂಟೆಡ್ ಟು, ಶಿ ಅಂದ್ರೆ ಮಾಲ್ತಿ ಹೊಲ್ಲ, ವಾಂಟೆಡ್ ಟು ಬಿ ಫಸ್ಟ್ ಅಮಂಗ್ ಹರ್ ಫ್ರೆಂಡ್ಸ್, ತನ್ನ ಗೆಳತಿಯರಲ್ಲಿ. ತನ್ನ ಅಂದ್ರೆ ಮತ್ತೆ ಮಾಲ್ತಿ ಹೊಲ್ಲ. ಶಿ ಅಂದ್ರೆ ಮಾಲ್ತಿ ಹೊಲ್ಲ, ಹರ್ ಅಂದ್ರೆ ಮಾಲ್ತಿ ಹೊಲ್ಲ, ಹರ್ ಫ್ರೆಂಡ್ಸ್ ಹೂ ಯೂಸ್ ಟು ರನ್ ಟು ದ ಬ್ಯಾಕ್ವರ್ಡ್ಸ್, ಟು ದ ಬ್ಯಾಕ್ವರ್ಡ್. ಹೂ ಅಂದ್ರೆ ಆಕೆ ಫ್ರೆಂಡ್ಸ್, ಹೂ ಅಂದ್ರೆ ಆಕೆ ಫ್ರೆಂಡ್ಸ್, ಮಾಲ್ತಿ ಹೊಲ್ಲಾಸ್ ಫ್ರೆಂಡ್ಸ್ ಏನ್ ಮಾಡ್ತಿದ್ರು ಅವರು? ಯೂಸ್ ಟು ರನ್ ಟು ಬ್ಯಾಕ್ ಯಾರ್ಡ್, ಹಿತ್ತಲ ಮನಿ ಹಿಂದ ಹಿತ್ತಲ ಅಂತ ಇರುತ್ತಲ್ಲ ಅಲ್ಲಿ ಓಡ್ತಿದ್ರು ಅಂತ. ಹೇರ್ ದೇ ಪಿಕ್ ಫಾಲನ್ ಮ್ಯಾಂಗೋಸ್, ಹಣ್ಣುಗಳು ಬಿದ್ದಿರ್ತಿದ್ವು ರೀ. ಓಡೋಗಿ ಯಾರು ಫಸ್ಟ್ ಹೋಗ್ತಾರ ಅವ್ರಿಗೆ ಚಲೋ ಹಣ್ಣು ಸಿಗ್ತಿತ್ತು. ಎಲ್ಲರೂ ಓಡಿ ಹೋಗಿ ಮಾಲ್ತಿ ಹೊಲ್ಲನ ಓಡಕ್ ಟ್ರೈ ಮಾಡ್ತಿದ್ಲಂತ್ರಿ. ಶಿ ವಾಂಟೆಡ್ ಟು ಬಿ ಫಸ್ಟ್, ನಾನೇ ಫಸ್ಟ್ ಇರಬೇಕು ನನ್ನ ಫ್ರೆಂಡ್ಸ್ ನಲ್ಲಿ. ಯಾವ ಫ್ರೆಂಡ್ಸು? ಬ್ಯಾಕ್ ಹ್ಯಾಂಡ್ಗೆ ಓಡಿ ಹೋಗ್ತಿತ್ತಲ್ಲ ಹಣ್ಣು ಪಿಕ್ ಮಾಡಕ, ಅವರಲ್ಲಿ ನಾನೇ ಫಸ್ಟ್ ಇರಬೇಕು ಅಂತ ಅನ್ಕೊಂತಿದ್ಲಂತಾಕಿ. ಬಟ್ ಶಿ ಕುಡ್ಡಂಟ್, ಆದ್ರೆ ಹೋಗಕ್ ಆಗ್ತಿರ್ಲಿಲ್ಲ. ಶಿ ವಾಸ್ ಹರ್ಟ್, ಮಾನಸಿಕ ನೋವಾಗ್ತಿತ್ತು. ಬಟ್ ಡಿಡಂಟ್ ಗಿವ್ ಅಪ್ ರನ್ನಿಂಗ್, ಮಾನಸಿಕ ಪೇನ್ ಆಗ್ತಿತ್ತು, ಅಯ್ಯೋ ನಾ ಹಿಂದೆ ಬೀಳ್ತಿರಲ್ಲ ಅಂತೇಳಿ. ಬಟ್ ಕೈ ಬಿಡ್ಲಿಲ್ಲ ಮಾಡುವಂತ ಹವ್ಯಾಸವನ್ನ, ಓಡುವಂತದ್ದನ್ನ. ಹೌದಲ್ರಿ? ಹೆಣ್ಣು ಮಾಲ್ತಿ ಹೊಲ್ಲ ವಾಸ್ ಎ ಸ್ಮಾಲ್ ಗರ್ಲ್. ಶಿ ಮಾಲ್ತಿ ಹೊಲ್ಲ wanted to be first among her Malti Pallar. Among her friends who Malti Pallar's friends used to run to the backyard where
backyard of Malti Malla's house. They could pick mangoes. Idantu alien pronoun bandila, but she couldn't. Illi bandila pronoun. She was hurt, but didn't give up. She Malti Malla. Her Malti Mallas. Mallas ante bartada Malti Mallas. She, her friends, correct. Malti Mallas friends. Who Malti Mallas friends? Her backyard, the backyard. ಈ ರೀತಿ ಮಾಡಬೇಕಾಗ್ತದೆ ನೋಡ್ರಿ. ಇದು ಕ್ವಶನ್ ಅದ ರೀ ಇವತ್ತು 4 ಮಾರ್ಕ್ಸ್ ಆಗುತ್ತೆ 2025 ದಲ್ಲಿ. ಸ್ಟೂಡೆಂಟ್ಸ್ ಓದ್ತಾ ಇರ್ರಿ, ಪ್ರಾಕ್ಟೀಸ್ ಮಾಡ್ತಾ ಇರ್ರಿ. ಇವು ಪ್ರೀವಿಯಸ್ ಕ್ವಶನ್ ಪೇಪರ್ ಇಂದ ಸೆಲೆಕ್ಟ್ ಮಾಡತಕ್ಕಂಥ ಕ್ವಶನ್ಸ್ ಗಳನ್ನ ಬಿಡಿಸ್ತಾ ಇದ್ದೇನೆ. ಯಾವುದೋ ಒಂದು ಇಮ್ಯಾಜಿನ್ ಮಾಡಿದಂಥದ್ದು ನಂದೇ ಆಗಿರ್ತಕ್ಕಂಥದ್ದು, ಫ್ಯಾಕ್ಟರಿ ಒಳಗೆ ತಯಾರಾಗಿರ್ತಕ್ಕಂಥದ್ದು ಮಟೀರಿಯಲ್ ಅಲ್ಲ ಇದು. ಆಲ್ರೆಡಿ these questions are asked in previous years examinations, annual examination ದಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ ಇವು. ನಿಮಗೆ ಗೊತ್ತದ ಕ್ವಶನ್ ಪೇಪರ್ಸ್ ನೊಳಗ ಕ್ವಶನ್ಸ್ ಗಳು ಸಮ್ ಟೈಮ್ಸ್ ರಿಪೀಟ್ ಆಗ್ತವೆ. ಹಾಗೇನಾದ್ರೂ ನಿಮಗೆ ರಿಪೀಟ್ ಆದ್ರೆ ಮಸ್ತ್ ಚಾನ್ಸ್ ಆಗ್ತದೆ. ಒಂದ್ ವೇಳೆ ರಿಪೀಟ್ ಆಗದೇ ಇದ್ರೂ ಕೂಡ ನೀವು ಸ್ಟಡಿ ಮಾಡ್ತಕ್ಕಂಥದ್ದೊಂದು ಸ್ಕಿಲ್, ಈಗ ಹೆಂಗ್ ಮಾಡ್ಬೇಕು ಅನ್ನತಕ್ಕಂಥದ್ದೇನು ಸ್ಕಿಲ್ ಕಲಿತಿರಲ್ಲ, ನಿಮ್ಗೆ ಹೊಸ ಕ್ವಶನ್ ಬಂದರೂ ಕೂಡ ದಟ್ ಸ್ಕಿಲ್ ವಿಲ್ ಹೆಲ್ಪ್ ಯು ಟು ಆನ್ಸರ್ ಕರೆಕ್ಟ್ಲಿ. ಓಕೆ, ಅದಕ್ಕೆ ಸ್ಟಡಿ ಮಾಡ್ತಾ ಇರ್ರಿ, ನೋಡ್ತಾ ಇರ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನು ಬೇರೆ ಬೇರೆ ರೀತಿಯ ಕ್ವಶನ್ಸ್ಗಳನ್ನು PU ಸೆಕೆಂಡ್ ಇಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಫಸ್ಟ್ ಇಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಹೈಸ್ಕೂಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, 10th ಫಸ್ಟ್ ಲ್ಯಾಂಗ್ವೇಜ್, 10th ಸೆಕೆಂಡ್ ಲ್ಯಾಂಗ್ವೇಜ್, 10th NCERT ಸಿಲೆಬಸ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ಸ್ಗಳನ್ನು, ಪ್ರೀವಿಯಸ್ ಕ್ವಶನ್ ಪೇಪರ್ಸ್ಗಳನ್ನ ಏಳ್ಕೋಟಿ ಇಂಗ್ಲಿಷ್ ಅಕಾಡೆಮಿ ಅಂತ ತಿಳ್ಕೊಂಡೈತಿ ನಂದು ಇನ್ನೊಂದು ಚಾನಲ್, ಅಲ್ಲಿ ಹಾಕಿರ್ತೇನೆ. ಇದು PUC ಫಸ್ಟ್ ಇಯರ್ಗೆ ಮತ್ತು PU ಸೆಕೆಂಡ್ ಇಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಅಂತ ಐತಿ, ಇದ್ರೊಳಗೆ ಹಾಕಿರ್ತೇನೆ. ತಾವೆಲ್ಲ ಇದು ನೋಡ್ರಿ, ತಮ್ಮ ತಂಗಿ ಇದ್ರಂದ್ರ 10th ಕ್ಲಾಸ್ ನೋಡಕ್ ಅದನ್ನ ಹೇಳ್ರಿ. ಮತ್ತು ಅಲ್ಲಿ ಚಲೋ ಗ್ರಾಮರ್ ಬಿಡಿಸಿರ್ತೇನ್ರಿ, ಫಸ್ಟ್ ಕ್ಲಾಸ್ ಗ್ರಾಮರ್ ಅದರಲ್ಲಿ. 10th ಕ್ವಶನ್ ಪೇಪರು ಗ್ರಾಮರ್ ಇರ್ತೈತಲ್ಲ, ಗ್ರಾಮರ್ ಬಿಡಿಸಿನಿ, ತಾವೆಲ್ಲ ನೋಡ್ಬೋದು. ಎಸ್, ಅದರಿಂದ ಪ್ರಾಫಿಟ್ ಅನ್ನ ತಗೋಬಹುದು. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾಕಂತ ಕೇಳಿದ್ರೆ ನಾನು ಹೆಚ್ಚು ಕಮ್ಮಿ ದಿನಾಲೂ ಹಾಕ್ತಿರ್ತೀನಿ ವಿಡಿಯೋಗಳನ್ನ, ಹೆಚ್ಚು ಕಮ್ಮಿ ಹಾಕತಿರ್ತೇನೆ. ಇದು ಎಕ್ಸಾಮ್ ಸೀಸನ್ ಅಲ್ಲ, ಹಾಕ್ತಿರ್ತೀನಿ. ನಾ ಏನೇ ಒಂದು ವಿಡಿಯೋ ಹಾಕಿದ್ರು ಕೂಡ ತಾವು ಸಬ್ಸ್ಕ್ರೈಬ್ ಆದ್ರೆ ತಮಗೆ ಗೊತ್ತದ, ಮೊದಲು ಬರ್ತದಂತ ತಮಗೆ. ನೀವೇನು ಸಿಂಪ್ಲಿ ಜಸ್ಟ್ ಓಪನ್ ಮಾಡಿದ್ರೆ ಸಾಕು, ಯೂಟ್ಯೂಬ್ನ ಫಸ್ಟ್ ಅಂತ ಬಂದಿರ್ತದೆ. ನೀವೇನು ಸರ್ಚ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ನಿಮ್ಗೆ ಆರಾಮಾಗಿ ನಾ ಬಿಡ್ತಕ್ಕಂಥ ಪ್ರತಿಯೊಂದು ವಿಡಿಯೋನ ಕಾಣಿಸ್ಕೊಳ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.